ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳೇ ಅಥವಾ ಪಾಲಕರೇ, ನೀವು ನಿಮ್ಮ ಡೌಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳೋದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲಾ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡಿ. ಸಾಕಷ್ಟು ಕ್ವಶನ್ಸ್ ಗಳು ನೀವು ಕೇಳೋದಕ್ಕಿಂತ ಮುಂಚೆನೆ ನಿಮಗೆ ಆನ್ಸರ್ಗಳು ಸಿಕ್ಕಿರುತ್ತೆ. ಓಕೆ, ಸೊ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದಿನ ವಿಡಿಯೋಸ್ ಗಳ ಕಮೆಂಟ್ ಬಾಕ್ಸ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ. ಬಟ್ ಅವೆಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಆ ವಿಡಿಯೋದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಬಿಟ್ಟಿರ್ತೀನಿ. ಅದಕ್ಕಾಗಿ ನಾನು ಆನ್ಸರ್ ಅನ್ನ ಮಾಡೋದಿಲ್ಲ. ಸೊ ಆ ಕಾರಣಕ್ಕೆ ದಯವಿಟ್ಟು ವಿಡಿಯೋವನ್ನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಖುಷಿಯ ವಿಚಾರ ಏನು ಅಂತಂದ್ರೆ, NTA ದವರ ಕಡೆಯಿಂದ ಫೈನಲ್ ಆನ್ಸರ್ ಕೀಸ್ ರಿಲೀಸ್ ಆಗಿದೆ. ಫೈನಲ್ ಆನ್ಸರ್ ಕೀಸ್ ರಿಲೀಸ್ ಆಗೋದೇನು ಖುಷಿಯ ವಿಚಾರ ಅಲ್ಲ. ಯಾಕಂದ್ರೆ ಫೈನಲ್ ಆನ್ಸರ್ ಕೀಗೂ ಮತ್ತೆ ಪ್ರೊವಿಷನಲ್ ಆನ್ಸರ್ ಕೀಗೂ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಆ ಕಾರಣಕ್ಕೆ ಪ್ರೊವಿಷನಲ್ ಆನ್ಸರ್ ಕೀ ನೋಡ್ಕೊಂಡಾಗ ಏನು ನಿಮ್ಮ ಮಾರ್ಕ್ಸ್ ಇತ್ತು ಅಷ್ಟೇ ಮಾರ್ಕ್ಸ್ ಸೊ ಈ ಒಂದು ಫೈನಲ್ ಆನ್ಸರ್ ಕೀ ದಲ್ಲೂ ಇದೆ ಅನ್ನೋದು ಗೊತ್ತಿರಲಿ. ಯಾಕಂದ್ರೆ ಈಗ ಫಿಸಿಕ್ಸ್ ಅಲ್ಲಿ ಒಂದು ಕ್ವಶನ್ ಅನ್ನ ಡ್ರಾಪ್ ಮಾಡಿದ್ದಾರೆ ಮತ್ತೆ ಒಂದು ಕ್ವಶನ್ ಗೆ 2 and 3 ಎರಡು ಆಪ್ಷನ್ ಅನ್ನ ಆನ್ಸರ್ ಆಗಿ ಕೊಟ್ಟಿರುವಂತದ್ದು. ಅದು ಬಿಟ್ರೆ ಬೇರೆ ಯಾವ ಕ್ವಶನ್ ನಲ್ಲೂ ಏನೂ ಡಿಫರೆನ್ಸ್ ಇಲ್ಲ. ಇದು ಮೊದಲನೇ ಪಾಯಿಂಟ್. ಆದ್ರೆ ಈ ಒಂದು ನೀಟ್ ಅಲ್ಲಿ ಆನ್ಸರ್ ಕೀ, ಫೈನಲ್ ಆನ್ಸರ್ ಕೀ ರಿಲೀಸ್ ಮಾಡಿರುವುದು ಖುಷಿಯ ವಿಚಾರ. ಯಾಕೆ ಅಂತಂದ್ರೆ, ಸೊ ನಿಮ್ಮ ನೀಟ್ 2026 ರಿಸಲ್ಟ್ ಏನಿದೆ, ಫೈನಲ್ ರಿಸಲ್ಟ್ ಏನಿದೆ, ಅದು ಮೇ ಬಿ ಇವತ್ತು ರಾತ್ರಿ ಅಥವಾ ನಾಳೆ ಹೊತ್ತಿಗೆ ರಿಲೀಸ್ ಆಗುತ್ತದೆ ಅಥವಾ ಆಗುವಂತ ಚಾನ್ಸ್ ಇದೆ. ಜನರಲಿ ಇಷ್ಟು ವರ್ಷ ನಾವು ನೋಡಿರುವಂತದ್ದು, ಫೈನಲ್ ಆನ್ಸರ್ ಕೀಯನ್ನ ರಿಲೀಸ್ ಮಾಡಿದ ಮೇಲೆ ಬಹಳ ಟೈಮ್ ಅನ್ನ ಅವರು ತಗೊಳ್ಳೋದಿಲ್ಲ. ಒಂದು ದಿನ ತಪ್ಪಿದರೆ 2 ದಿನದ ಒಳಗಾಗಿ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದಕ್ಕಾಗಿ ಮೇ ಬಿ ಈಗ ರಿಲೀಸ್ ಮಾಡಿಲ್ಲ ಇನ್ನೂ ಕೂಡ ರಿಸಲ್ಟ್ ಅನ್ನ. ಮೇ ಬಿ ಸರ್ವರ್ ಎರರ್ ಎಲ್ಲ ಬರೋದಕ್ಕೆ ಆಗಲೇ ಆಲ್ರೆಡಿ NTA ದವರು ಸಾಕಷ್ಟು ಜನರಿಂದ ಬಯಸ್ಕೊಂಡಿರೋದಕ್ಕೆ, ಇನ್ನೂ ಬಯಸ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ. ಆ ಕಾರಣಕ್ಕೆ ಈಗ ಅನೌನ್ಸ್ ಮಾಡೋದಿಲ್ಲ. ಮೇ ಬಿ ರಾತ್ರಿ 1 ಗಂಟೆ 2 ಗಂಟೆ ಮೇಲೆ ಮಾಡಬಹುದು. ಒಂದೊಮ್ಮೆ ಇವತ್ತಿಲ್ಲ ಅಂತಂದ್ರೆ ಸೊ ನಾಳೆ ರಾತ್ರಿಯ ಮೇಲೆ ಮಾಡಬಹುದು. ಹಗಲೊತ್ತಿನಲ್ಲಿ ಮಾಡೋದು ಬಹಳ ಕಡಿಮೆ ಪಾಸಿಬಿಲಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಫಸ್ಟ್ ಪಾಯಿಂಟ್. ಸೊ ಹಾಗೇನಾದ್ರು ರಿಸಲ್ಟ್ ಅನೌನ್ಸ್ ಆದ್ರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಸೊ ಎರಡನೇ ವಿಚಾರವನ್ನ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ಒಂದು ನೋಟಿಫಿಕೇಶನ್ ನೋಡಿದ ತಕ್ಷಣ ನಿಮಗೊಂದು ಡೌಟ್ ಬಂದ್ಬಿಡ್ತದ, ನಾನು ಫಿಲ್ ಮಾಡ್ಬೇಕಾ ಈ ಅಪ್ಲಿಕೇಶನ್ ಅಂತ ಹೇಳಿ. ಬಟ್ ಅದಕ್ಕಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೀವು KU ವೆಬ್ಸೈಟ್ ಹೋಗಿ ಅಡ್ಮಿಷನ್ ಅಂತ ಹೋಗಿ UG ನೀಟ್ ಅಂತ ಕ್ಲಿಕ್ ಮಾಡಿದ್ರೆ ಇವತ್ತು ಒಂದು ಹೊಸ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಯಾರು ಇದುವರೆಗೆ KEA ಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಫಿಲ್ ಮಾಡಿಲ್ಲ, ಆದರೆ ನೀಟ್ ಕೌನ್ಸಿಲಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಅಂತವರಿಗಾಗಿ ಮಾತ್ರ. ಸೊ ಈ ಒಂದು ನೋಟಿಫಿಕೇಶನ್ ನೋಡಿದ ತಕ್ಷಣ ಎಲ್ಲರೂ ಕೂಡ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡ್ತೀರಿ. ಸರ್ ನಾನು ಆಲ್ರೆಡಿ KCET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದೀನಿ, ನಾನು ಈ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಫಿಲ್ ಮಾಡ್ಬೇಕಾ? ಸರ್ ನಾನು ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದೀನಿ ಜನವರಿ ಫೆಬ್ರವರಿಯಲ್ಲಿ, ಬಟ್ ಫಸ್ಟ್ ರೌಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ KCET ಇದು. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇದನ್ನ ಕಂಪಲ್ಸರಿ ಆಗಿ ಫಿಲ್ ಮಾಡ್ಬೇಕಾ? ಸೊ ಇವೆಲ್ಲ ಕ್ವಶನ್ಸ್ ಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಆದರೆ ನಾನು ನಿಮಗೆ ಸ್ಪಷ್ಟವಾದ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಕೂಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ 17ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಬಿಟ್ಟಿದ್ದೀವಿ ಅಥವಾ ಬಿಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಆ ರಿಜಿಸ್ಟ್ರೇಷನ್ ಯಾರಿಗೆ ಅಂದ್ರೆ, ಯಾರ್ಯಾರು ಇದುವರೆಗೆ KEA ಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಫಿಲ್ ಮಾಡಿಲ್ಲ ಅಂತವರಿಗಾಗಿ ಮಾತ್ರ. ಓಕೆ, ನೀವು ಜನವರಿ ಫೆಬ್ರವರಿಯಲ್ಲಿ ಬಿಟ್ಟಾಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಂಡಿರ್ತೀರಿ. KCET ಎಕ್ಸಾಮ್ ಅನ್ನ ಬರೆದಿರಬಹುದು, ಬರೀದೇನೆ ಇರಬಹುದು. ಯಾಕಂದ್ರೆ ನೀಟ್ ಕೌನ್ಸಿಲಿಂಗ್ ಗೋಸ್ಕರ ಮಾತ್ರ ವೇಟ್ ಮಾಡ್ತಿದ್ದಂತವ್ರು ನೀಟ್ KCET ಎಕ್ಸಾಮ್ ಅನ್ನ ಬರೆಯುವಂತದ್ದು ಕಂಪಲ್ಸರಿ ಕೂಡ ಇದ್ದಿರ್ಲಿಲ್ಲ. ಸೊ ಅದನ್ನ ಬರೀದೇನೂ ಇರಬಹುದು. ಅದಾದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡದೇನೂ ಇರಬಹುದು. ಏನೂ ಚಿಂತೆ ಇಲ್ಲ, ನೀವು ಮತ್ತೆ ಫಾರ್ಮ್ ಅನ್ನ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದನ್ನ ಯಾರು ಫಿಲ್ ಮಾಡಬೇಕು? ಯಾರು ಜನವರಿ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಲಿಂಕ್ ಬಿಟ್ಟಾಗ ಯಾರು ಅದನ್ನ ಫಿಲ್ಲೇ ಮಾಡಿಲ್ಲ, KCET ಎಕ್ಸಾಮ್ ಗಿಂತ ಮುಂಚೆ ಏನು ಬಿಟ್ಟಿದ್ರಲ್ವ ಅಪ್ಲಿಕೇಶನ್ ಫಾರ್ಮ್, ಸೊ ಅದನ್ನ ಯಾರು ಫಿಲ್ಲೇ ಮಾಡಿಲ್ಲ ಅಂಥವರು ಮಾತ್ರ ಈಗ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಕಂಪಲ್ಸರಿಯಾಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ.
ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ಅಲ್ಲಿ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡಿ, ಈ ಸೆಂಟೆನ್ಸ್ ಜಸ್ಟ್ ಏನ್ ಹೇಳಿದ್ನಲ್ವಾ, ನೀವೇನ್ ಮಾಡ್ತೀರಿ, ವಿಡಿಯೋವನ್ನ ಸ್ಕಿಪ್ ಮಾಡ್ತಾ ಮಾಡ್ತಾ ಈ ಸೆಂಟೆನ್ಸ್ ಅನ್ನ ಮಾತ್ರ ಕೇಳ್ಕೊಂಡ್ ಬಿಡ್ತೀರಿ. ಅವಾಗ ಮತ್ತೆ ಕ್ವಶನ್ ಕೇಳ್ತೀರಿ, ಸರ್ ನಾನು ಅಪ್ಲಿಕೇಶನ್ ಫಾರ್ಮ್ ಹಾಗಾದ್ರೆ ಫಿಲ್ ಮಾಡ್ಲಿಲ್ಲ ಅಂದ್ರೆ ಬಿಡೋದೇ ಇಲ್ವಾ? ನಾನು ಮೊದಲಿಂದ ಹೇಳಿರುವುದನ್ನು ಕೇಳ್ಕೊತಾ ಬರಬೇಕು, ಅದರ ಕಂಟಿನ್ಯೂಯೇಷನ್ ಇದು. ನಾನೇನ್ ಹೇಳಿದೀನಿ, ಜನವರಿ ಫೆಬ್ರವರಿಯಲ್ಲಿ ಯಾರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ದೀರಿ, ನೀವು ಎಕ್ಸಾಮಿನೇಷನ್ KCET ಎಕ್ಸಾಮ್ ಬೇಕಾದ್ರೆ ಬರೀರಿ, ಬಡಿದೇ ಇರ್ಲಿ, ಈ KCET ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಲಿ ಮಾಡಿಲ್ದೇ ಇರ್ಲಿ, ನೀವು ಈ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಇದು ಯಾರಿಗೆ ಅಂತಂದ್ರೆ, ಇದು ಇದುವರೆಗೆ KEಯಲ್ಲಿ ಯಾರು ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಫಿಲ್ ಮಾಡಿಲ್ಲ ಅಂಥವರಿಗೋಸ್ಕರ ಮಾತ್ರ ಬಿಟ್ಟಿರುವಂತಹ ಒಂದು ಕೊನೆಯ ಅವಕಾಶ. ಸೊ ಇದರಲ್ಲೇ ಕ್ಲಿಯರ್ ಕಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಕೊನೆಯ ದಿನಾಂಕದ ನಂತರ ನೋಂದಣಿಗೆ ಅವಕಾಶ ಇಲ್ಲ. ಸೆಕೆಂಡ್ ರೌಂಡ್ ಆದ್ಮೇಲೆ ಹೊಸ ರಿಜಿಸ್ಟ್ರೇಷನ್ ಅವಶ್ಯಕತೆ, ನೋಂದಣಿ ಅವಕಾಶ ಇಲ್ಲ. ಥರ್ಡ್ ರೌಂಡಿಗೆ ನೋಂದಣಿ ಅವಕಾಶ ಇಲ್ಲ. ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದ್ರೆ, ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಥರ್ಡ್ ರೌಂಡ್ ಏನ್ ಮಾಪಪ್ ರೌಂಡ್ ಅಂತ ಏನ್ ಮಾಡಿದ್ರು, ಆವಾಗ ಮತ್ತೆ ಹೊಸ ರಿಜಿಸ್ಟ್ರೇಷನ್ ಅವಕಾಶ ಕೊಟ್ಟಿದ್ರು. ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಅಡ್ಮಿಷನ್ ತಗೊಂಡಿರ್ತಾರೆ ಕಂಪಲ್ಸರಿ, ಸೊ ಅವರಿಗೆ ಅಥವಾ ಯಾರಿಗೆ ಸೀಟ್ ಸಿಕ್ಕು ಅಡ್ಮಿಷನ್ ತಗೊಂಡಿರ್ತಾರೆ ಅವರಿಗೆ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಆದ್ರೆ ಈ ವರ್ಷ ಕ್ಲಿಯರ್ ಕಟ್ ಆಗಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಯಾರು ಎರಡನೇ ರೌಂಡ್ ಅಲ್ಲಿ ಅಡ್ಮಿಷನ್ ತಗೋತಾರೆ, ಅಡ್ಮಿಷನ್ ತಗೊಳ್ಳೋದು ಕಂಪಲ್ಸರಿ. ಮೆಡಿಕಲ್ ಎರಡನೇ ರೌಂಡ್ ಹೇಳ್ತಾ ಇದ್ದೀನಿ ನಾನು, ಓಕೆ, ಮೆಡಿಕಲ್ ಎರಡನೇ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದು ಕಂಪಲ್ಸರಿ. ತಗೊಂಡ ಮೇಲೂ ಕೂಡ ಥರ್ಡ್ ರೌಂಡ್ ಅಲ್ಲಿ ಒಳ್ಳೆಯ ಸೀಟ್ ಇದೆ, ನಾ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ನೀವು ಮಾಡಬಹುದು ಈ ವರ್ಷ. ಆದ್ರೆ ಥರ್ಡ್ ರೌಂಡಿಗೆ ನಾನು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ, ಅಲ್ಲಿ ತನಕ ಪಾರ್ಟಿಸಿಪೇಟೇ ಮಾಡೋದಿಲ್ಲ ಅನ್ನೋರು ಮಾಡೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ನೀವು ಕರ್ನಾಟಕದಲ್ಲಿ ಏನಾದ್ರು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಫಾರ್ಮ್ ಅನ್ನ ಕಂಪಲ್ಸರಿಯಾಗಿ ಫಿಲ್ ಮಾಡಿ. ಮತ್ತೆ ಈ ಲಾಸ್ಟ್ ಸೆಂಟೆನ್ಸ್ ಅಷ್ಟೇ ಕೇಳ್ಕೊಂಡ್ ಬಿಡ್ತೀರಿ, ಸ್ಕಿಪ್ ಮಾಡಿ ನಿಮ್ ಕ್ವಶನ್ ಬರ್ತಾ ನಾನು ಫಿಲ್ ಮಾಡ್ಬೇಕಾ? ಸೊ ದಯವಿಟ್ಟು ವಿಡಿಯೋವನ್ನ ಮೊದಲಿಂದ ನೋಡಿ, ಕ್ಲಿಯರ್ ಕಟ್ ಆಗಿ 2 ಸಾರಿ ಹೇಳಿದ್ದೀನಿ, ಮತ್ತೆ ನಾ ಅದನ್ನ ಹೇಳೋದಿಲ್ಲ, ಯಾರು ಫಿಲ್ ಮಾಡಬೇಕು ಯಾರು ಫಿಲ್ ಮಾಡಬಾರ್ದು ಅನ್ನೋದನ್ನ. ಇನ್ನು ಬಹಳ ಜನ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಬರ್ತಾ ಇದೆ ಅಂದ್ರೆ, ಸರ್ ನಾನು ಆಲ್ರೆಡಿ ಎಕ್ಸಾಮಿನೇಷನ್ ಫಾರ್ಮ್ ಫಿಲ್ ಮಾಡಿದ್ದೀನಿ, ಎಲ್ಲವನ್ನು ಮಾಡಿದ್ದೀನಿ, ಆದ್ರೆ KE ಅವರು ನೀಟ್ ರೋಲ್ ನಂಬರ್ ನ ಲಿಂಕ್ ಮಾಡೋದಕ್ಕೆ KE ಅಪ್ಲಿಕೇಶನ್ ಅಲ್ಲಿ ಯಾವಾಗ ಲಿಂಕ್ ಕೊಡ್ತಾರೆ ಅನ್ನೋದು ನಿಮ್ಮ ಕ್ವಶನ್. ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಅದಕ್ಕೂ ಕೂಡ ಸದ್ಯದಲ್ಲೇ ಲಿಂಕ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ವೇಟ್ ಮಾಡಿ. ನೋಡ್ಬೋದು ಸೆಕೆಂಡ್ ಪಾಯಿಂಟ್, CET 2026 ನೋಂದಣಿ ಮಾಡಿರುವ ಅಭ್ಯರ್ಥಿಗಳಿಗೆ ನೀಟ್ ರೋಲ್ ನಂಬರ್ ಅನ್ನು CET ಅರ್ಜಿಗೆ ಸೇರಿಸಲು KEA ವೆಬ್ಸೈಟ್ ನಲ್ಲಿ ಲಿಂಕ್ ಅನ್ನು ಸದ್ಯದಲ್ಲಿಯೇ ನೀಡಲಾಗುವುದು. ಮತ್ತೆ ಹೊಸದಾಗಿ ನೋಂದಣಿ ಅವಶ್ಯಕತೆ ಇಲ್ಲ. ಅಂದ್ರೆ ಈ ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡ್ಕೋಬೇಕಂತ ಏನಿಲ್ಲ, ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ನಾನು ಕಾಮನ್ ಆಗಿ ಹಿಂದಿನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲ ನೋಡ್ತಾ ಬಹಳಷ್ಟು ಸಾರಿ ಇದಕ್ಕೆ ಆನ್ಸರ್ ಹೇಳಿದ್ರು ಕೂಡ ಕ್ವಶನ್ ನ ನೋಡ್ತಾ ಇದ್ದೆ, ಸರ್ ನಾನು ಜೂನ್ ಕಿಂತ ಮುಂಚೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ KE ಅವ್ರೇನ್ ಲಿಂಕ್ ಕೊಟ್ಟಿದ್ರು, ಅವಾಗ ಮಾಡ್ಕೊಂಡೇ ಇಲ್ಲ, ಹಾಗಾದ್ರೆ ನನಗೆ ಯಾವಾಗ ಕೊಡ್ತಾರೆ, ನಾನು ಅಲ್ಲಿ ಮಾಡ್ಕೊಂಡೇ ಇಲ್ಲ. ಅಲ್ಲಿ ಯಾರು ಮಾಡ್ಕೊಂಡಿದ್ರು ಅಥವಾ ಮಾಡ್ಕೊಂಡಿಲ್ದೇ ಇರೋರು ಏನೇ ಇದ್ರು ಕೂಡ ಅದು ವೇಸ್ಟ್ ಆಫ್ ಡೂಯಿಂಗ್ ಅಥವಾ ವೇಸ್ಟ್ ಆಫ್ ಟೈಮೇ ಆಗಿತ್ತಲ್ವಾ. ಯಾಕೆ ಅಂದ್ರೆ ಜೂನ್ 21ಕ್ಕೆ ನಿಮಗೆ ಹೊಸ ಅಡ್ಮಿಟ್ ಕಾರ್ಡ್ ಅನ್ನು ಕೊಟ್ಟ ಮೇಲೆ ರೋಲ್ ನಂಬರ್ ಚೇಂಜ್ ಆಗಿದೆ, ಕಾಮನ್ ಸೆನ್ಸ್ ಏನು, ಅಲ್ಲಿ ನೀವು ಎಂಟರ್ ಮಾಡಿದ್ರು ಮಾಡದೇ ಇದ್ರು ಅದು ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ಇಲ್ಲಿ ಲಿಂಕ್ ಅನ್ನ ಸದ್ಯದಲ್ಲೇ ಕೊಡ್ತಾರೆ. ಸೊ ನಿಮ್ಮ ನೀಟ್ ರೋಲ್ ನಂಬರ್ ಜೂನ್ 21ರ ಎಕ್ಸಾಮಿನ ನೀಟ್ ರೋಲ್ ನಂಬರ್ ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು, ಅದಕ್ಕೆ ಲಿಂಕ್ ಕೊಡ್ತಾರೆ, ಕೊಟ್ಟ ಮೇಲೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಕಾಮನ್ ಕ್ವಶನ್ ನೀವು ಕೇಳೋದು, ಅದಕ್ಕೆ ಆನ್ಸರ್ ನ ಆಲ್ರೆಡಿ ಹೇಳಿದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಅನ್ನ ಕೇಳೋದಕ್ಕಿಂತ ಮುಂಚೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡುವಂತಹ ರೂಢಿಯನ್ನ ಇಟ್ಕೊಳ್ಳಿ, ಸ್ಕಿಪ್ ಮಾಡದೆ ನೋಡುವಂತ ರೂಢಿಯನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮೊದಲನೇದಾಗಿ ನೀಟ್ ಫೈನಲ್ ಕೀ ಆನ್ಸರ್ ನ ರಿಲೀಸ್ ಮಾಡಿದ್ದಾರೆ, ಆ ಕಾರಣಕ್ಕೆ ನಿಮ್ಮ ರಿಸಲ್ಟ್ ಮೇ ಬಿ ಇವತ್ತು ನೈಟ್ ಅಥವಾ ನಾಳೆಯ ಹೊತ್ತಿಗೆ ಬರಬಹುದು. ಎರಡನೇದಾಗಿ ಯಾರು ಇದುವರೆಗೆ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ, KE ಅಲ್ಲಿ ಅಪ್ಲಿಕೇಶನ್ನೇ ಫಿಲ್ ಮಾಡಿಲ್ಲ, ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು 17ರಿಂದ 24ನೇ ತಾರೀಕಿನವರೆಗೆ, ಅಂದ್ರೆ ನಾಳೆಯಿಂದ ಕೊಡ್ತಾರೆ, ಅವಕಾಶ ಕೊಡ್ತಾರೆ, ಆವಾಗ ನೀವು ನೋಂದಣಿಯನ್ನ ಮಾಡ್ಕೊಳ್ಳಿ. ಯಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.